ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೋರ್ಟ್ಗೆ ಹಾಜರಾಗಬೇಕಾಗಿತ್ತು ಮೊನ್ನೆ. ಆದರೆ ಬೆನ್ನು ನೋವಿನಿಂದ ಹಾಜರಾತಿಗೆ ನನಗೆ ವಿನಾಯಿತಿ ಕೊಡಿ ಅಂತ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು. ಮತ್ತೆ ಅವರು ಅವತ್ತು ಹಾಜರಾಗಿರಲಿಲ್ಲ. ಆದರೆ ಧನ್ವೀರ್ ನಟನೆಯ ವಾಮನ ಸಿನಿಮಾವನ್ನು 3 ಗಂಟೆಗಳ ಕಾಲ ಕೂತು ಅವರು ವೀಕ್ಷಿಸಿದ್ದಾರೆ. ಜನ ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು, ಕೋರ್ಟ್ಗೆ ಹೋಗೋಕ್ಕಾಗಲ್ಲ, ಸಿನಿಮಾ ನೋಡೋದಕ್ಕಾಗತ್ತಾ ಅಂತ ಪ್ರಶ್ನೆ. ಕೋರ್ಟ್ ವಿಚಾರಣೆಗೆ ಗೈರು, ಸಿನಿಮಾ ವೀಕ್ಷಣೆಗೆ ದರ್ಶನ್ ಹಾಜರು. ಬೆನ್ನು ನೋವಿನ ನೆಪ ಹೇಳಿ ಕೋರ್ಟ್ಗೆ ವಿನಾಯಿತಿ ಕೋರಿದ್ರು ದರ್ಶನ್. ಕೋರ್ಟ್ ವಿಚಾರಣೆಗೆ ಗೈರಾಗಿದ್ದಕ್ಕೆ ತರಾಟೆಗೆ ತಗೊಂಡಿದ್ರು ಜಡ್ಜ್. ಆದರೆ ನಿನ್ನೆ ರಾತ್ರಿ 3 ಗಂಟೆ ವಾಮನ ಸಿನಿಮಾವನ್ನು ವೀಕ್ಷಿಸಿದ್ದಾರೆ ದರ್ಶನ್. ಆಪ್ತ ಧನ್ವೀರ್ ಅಭಿನಯದ ವಾಮನ ಸಿನಿಮಾವನ್ನು ನೋಡಿದ್ದಾರೆ ದರ್ಶನ್. ದರ್ಶನ್ಗೋಸ್ಕರನೇ ಸ್ಪೆಷಲ್ ಶೋ ಆಯೋಜಿಸಿದ್ರು ನಿರ್ಮಾಪಕ. ಧನ್ವೀರ್ ಅವರು ದರ್ಶನ್ ಅವರ ಸಂಕಷ್ಟದ ಕಾಲದಲ್ಲಿ ಜೊತೆಗೆ ನಿಂತಂಥವ್ರು. ದರ್ಶನ್ ಜೈಲಿನಲ್ಲಿದ್ದಾಗ ಅವರ ಬೇಲ್ಗೆಲ್ಲ ತುಂಬ ಓಡಾಡಿದವರು. ಬೇಲ್ ಸಿಕ್ಕ ಮೇಲೆ ಶ್ಯೂರಿಟಿ ಹಾಕಿದ್ದು ಕೂಡ ಧನ್ವೀರ್ ಅವರೇನೆ. ಸೊ ಹಾಗಿರಬೇಕಾದ್ರೆ ಅಷ್ಟು ಕಷ್ಟದ ಸಂದರ್ಭದಲ್ಲಿ ಬೆನ್ನಿಗೆ ನಿಂತ ವ್ಯಕ್ತಿಯ ಚಿತ್ರದ ಪ್ರಮೋಷನ್ಗೋಸ್ಕರ ದರ್ಶನ್ ಸಿನಿಮಾ ವೀಕ್ಷಣೆಯನ್ನು ಮಾಡಿದ್ದಾರೆ. ನೋಡಿ, ಇವೆಲ್ಲ ದರ್ಶನ್ ಹೋಗಿ ಸಿನಿಮಾ ನೋಡಿದ ತಕ್ಷಣ ಅಂತ ಅಲ್ಲ, ಅದೊಂದು ಮೆಸೇಜ್ ಅಭಿಮಾನಿಗಳಿಗಾಗಿ ಮತ್ತೊಬ್ರಿಗಾಗಲಿ. ಸಿನಿಮಾ ದರ್ಶನ್ ಅವರೇ ಬಂದು ನೋಡಿದಾರಪ್ಪ, ನಾವು ನೋಡಬೇಕು ಅಂತ ಅವ್ರ ಅಭಿಮಾನಿಗಳು ಹೋಗ್ತಾರೆ. ಒಂದು ಸಾರ್ಟ್ ಆಫ್ ಪ್ರಮೋಷನ್, ಸಿನಿಮಾ ಪ್ರಮೋಷನ್ ಅದು. ಬಟ್ ಕೋರ್ಟ್ಗೆ ಹೋಗಿಲ್ಲ, ಇದಕ್ಕೆ ಬಂದಿದ್ದಾರೆ ಅಂತಂದರೆ ಏನು ಜೆನ್ಯೂನ್ ಆಗಿ ಅವತ್ತೊಂದು ದಿನ ಹೋಗೋಕ್ಕಾಗಿರಲಿಲ್ಲ ಅಂತ ಅನಿಸುತ್ತೆ. ಬಟ್ ಇದನ್ನು ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅಂತ ನನಗೆ ಗೊತ್ತಿಲ್ಲ. ನೀವು ಕೇಳ್ಬೋದು, ನಾಳೆ ದಿವಸ ಕೇಳದೇನೂ ಇರ್ಬೋದು, ನೀವು ಕೋರ್ಟ್ ವಿಚಾರಣೆಗೆ ಹಾಜರಾಗಿಲ್ಲ, ಸಿನಿಮಾ ನೋಡಿದ್ದೀರಾ ಅಂತ. ಬಟ್ ಅದೆಲ್ಲ ಅವರವರ ವೈಯಕ್ತಿಕವಾದಂತಹ ವಿಚಾರಗಳು. ಸದ್ಯಕ್ಕಂತೂ ಈಗ ನಿನ್ನೆ ರಾತ್ರಿ ಧನ್ವೀರ್ ಅಭಿನಯದ ಸಿನಿಮಾ ವಾಮನ ಸಿನಿಮಾವನ್ನು ಕೂತು ಅವರು ವೀಕ್ಷಣೆಯನ್ನು ಮಾಡಿದ್ದಾರೆ ಅವರ ಆಪ್ತನಿಗೋಸ್ಕರ. ಈಗ ಸದ್ಯಕ್ಕೆ ಅವ್ರು ಯಾಕೆ ಕೋರ್ಟಿಗೆ ಬರಲಿಲ್ಲ, ನಾಟಕ ಆಡಿದ್ರ ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು. ಕೋರ್ಟಿಗೆ ಬರಲಿಲ್ಲ ಅಂತಂದರೆ ಈಗಾಗಲೇ ಕೋರ್ಟ್ ಅಸಮಾಧಾನಗೊಂಡಿದ್ದು ನಿಜ. ಇನ್ನೊಂದು ಸರ್ತಿ ಗೈರಾಯಿತು ಅಂತಂದರೆ ಅದಕ್ಕೆ ಏನು ಕ್ರಮ ತಗೋಬೇಕು ತಗೋತಾರೆ. ಅದೆಲ್ಲದರ ಅರಿವು ಕೂಡ ದರ್ಶನ್ ಅವರಿಗೆ ಇರುತ್ತೆ ಅಂತ ನಾನು ಅಂದ್ಕೋತೀನಿ. ಹಾಗಾಗಿ ಈಗ ಸದ್ಯಕ್ಕೆ ಅವರು ಸಿನಿಮಾ ವೀಕ್ಷಣೆಗೆ ಹೋಗಿದ್ದು ಸಿನಿಮಾವನ್ನು ನೋಡಿದ್ದಾರೆ, ಸಿನಿಮಾವನ್ನು ಹೊಗಳಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಮೂಡು ಬಂದಿದೆ ಅಂತ ಹೇಳಿದ್ದಾರೆ. ಮುಂದೊಂದು ದಿನ ಒಳ್ಳೆ ನಿರ್ದೇಶಕ ಸಿಕ್ಕಿ ಒಳ್ಳೆ ನಿರ್ಮಾಪಕರು ಸಿಕ್ಕಿದ್ರೆ ನಾವೆಲ್ಲ ಒಟ್ಟಿಗೆ ಯಾಕೆ ಅಭಿನಯಿಸಬಾರ್ದು ಅಂತಲೂ ಮಾತಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ನಿಜ ಮೊನ್ನೆ ಬೆನ್ನು ನೋವಿನ ಕಾರಣ ಹೇಳಿ ಅವರು ಕೋರ್ಟ್ಗೆ ಹಾಜರಾಗಿರಲಿಲ್ಲ, ಬಟ್ ನಿನ್ನೆ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ. ಬಟ್ ಅವರವರ ಸ್ವಾತಂತ್ರ್ಯ, ಅವರವರ ವೈಯಕ್ತಿಕವಾದ ವಿಚಾರ. ಆದರೆ ಕೋರ್ಟ್ ಇದನ್ನು ಹೇಗೆ ನೋಡುತ್ತಾ ಪರಿಗಣನೆಗೆ ತಗೊಳ್ಳುತ್ತಾ ಸಿನಿಮಾ ವೀಕ್ಷಣೆ ಮಾಡಿರೋದು ಅಂತ? ಅರವಿಂದ, ರೇಣುಕಾಸ್ವಾಮಿ ಕೊಲೆ ಕೇಸ್ ಆರೋಪಿ ಆಗಿರುವಂಥ ನಟ ದರ್ಶನ್ ಅವರು ಕೊಲೆ ಕೇಸ್ನಲ್ಲಿ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹಾಜರಾಗಬೇಕಾಯಿತು. ಆದರೆ ಅನಾರೋಗ್ಯದ ಕಾರಣವನ್ನು ನೀಡಿ ಕೋರ್ಟ್ಗೆ ಹಾಜರಾಗಲಿಕ್ಕೆ ವಿನಾಯಿತಿಯನ್ನು ಪಡ್ಕೊಂಡಿದ್ರು. ಅದಾದ 2 ದಿನಗಳ ಬಳಿಕ ದರ್ಶನ್ ಅವರು ಅವರ ಸ್ನೇಹಿತರ ಸಿನಿಮಾ ನೋಡಲಿಕ್ಕೆ ಹೋಗಿದ್ರು. ಸುಮಾರು 3 ಗಂಟೆಗಳ ಕಾಲ ಸಿನಿಮಾ ನೋಡಿ ಹೊರಗಡೆ ಬಂದಿರುವಂಥದ್ದು. ಇದನ್ನು ಕೋರ್ಟ್ ಪ್ರಾಸಿಕ್ಯೂಷನ್ ಪ್ರಶ್ನೆ ಮಾಡುತ್ತೆ. ಯಾಕಂದರೆ ತಪ್ಪು ಮಾಹಿತಿಯನ್ನು ನೀಡಿ, ಅಂದರೆ ಕೋರ್ಟ್ಗೆ ಸುಳ್ಳು ಮಾಹಿತಿಯನ್ನು ನೀಡಿ ಅವರು ತಪ್ಪಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನು ಪ್ರಾಸಿಕ್ಯೂಷನ್ ಸಾಮಾನ್ಯವಾಗಿ ಮಾಡುತ್ತೆ. ಹಾಗಾಗಿ ದರ್ಶನ್ಗೆ ಇದು ಎಲ್ಲೋ ಒಂದು ಕಡೆ ಸಂಕಷ್ಟ ಎದುರಾಗುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾಹಿತಿಯನ್ನು ಗೊತ್ತಾಗ್ತಿರುವಂಥದ್ದು. ಭಾಳ ಪ್ರಮುಖವಾಗಿ ಅವರು ಕೋರ್ಟಿಗೆ ಹೋಗದೇ ಇರುವಂಥ ಕಾರಣಕ್ಕಾಗಿ ನ್ಯಾಯಾಧೀಶರು ಕೂಡ ಚೀಮಾರಿ ಹಾಕಿದ್ರು. ಯಾಕೆ ಹಾಜರಾಗಿಲ್ಲ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟನೆ ಕೊಡಲಿಕ್ಕೂ ಕೂಡ ಹೇಳಿದರು. ಅದರ ನಡುವೆ ದರ್ಶನ್ ಅವರ ಈ ಬೆಳವಣಿಗೆ ಎಲ್ಲ ಒಂದು ಕಡೆ ಪ್ರಾಸಿಕ್ಯೂಷನ್ಗೆ ಒಂದು ಅಸ್ತ್ರವಾಗಿ ಪರಿಣಮಿಸುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಅವರು ಯಾತಕ್ಕಾಗಿ ಹಾಜರಾಗಲಿಲ್ಲ ಅನ್ನುವಂಥದ್ದನ್ನು ಸುಳ್ಳು ಮಾಹಿತಿ ಹೇಳಿ ತಪ್ಪಿಸ್ಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂಥೇಳಿ ಪ್ರಾಸಿಕ್ಯೂಷನ್ ಕೋರ್ಟ್ ಗಮನಕ್ಕೆ ತರುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಅರವಿಂದ್,